ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ಬೇಗ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದೊಂದು ಡೈಲಿ ವ್ಲಾಗ್, ಹಾಗೆ ಚಿಕ್ಕ ವ್ಲಾಗ್ ಆಗಿರುತ್ತೆ. ನಾನು ಆಲ್ರೆಡಿ ವ್ಲಾಗ್ ನೋಡಿರ್ತೀರ. ನಮ್ಮ ಅತ್ತಿಗೆ ನಾನು ಕಲರ್ ಚಾಲೆಂಜಿಂಗ್ ಗಿಫ್ಟ್ದು ವೀಡಿಯೋ ಮಾಡಿದ್ವಿ ಅಲ್ವಾ. ಸೊ ಅದಕ್ಕೆ ಶಾಪಿಂಗ್ ಮಾಡೋಣ ಅಂತ ಹೊರಟಿದ್ವಿ. ಹಾಗೆ ನಮ್ಮ ಅಪ್ಪ ನಮ್ಮ ಅಮ್ಮನೂ ಕೂಡ ವಾಪಸ್ ವೀರಾಜಪೇಟೆಗೆ ಹೋಗ್ತಾಯಿದ್ರು. ಸೊ ಹಾಗೆ ಅದೊಂದು ವೀಡಿಯೋ ಮಾಡೋಣ ಅಂತ ಸುಮಾರು ದಿನದಿಂದ ಅಂದ್ಕೊಳ್ತಿದ್ವಿ, ಬಟ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಟೈಮ್ ಸಿಕ್ಕಿತ್ತು. ಸೊ ಅದಕ್ಕೋಸ್ಕರ ನಮ್ಮ ಮಮ್ಮಿ ಡ್ಯಾಡಿ ಹಂಗೆ ಊರಿಗೆ ಹೋಗ್ತಾರೆ, ಬಟ್ ನಾನು ನಮ್ಮ ಅದಕ್ಕೆ ಶಾಪಿಂಗ್ ಮಾಡ್ಕೊಂಡು ಬರ್ತೀವಿ. ಹಾಗೆ ನಮ್ಮ ಅಪ್ಪ ವ್ಲಾಗ್ ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ ಅಂತ ನೋಡಿ ನೀವೇ. ಹಾಯ್, ಎಲ್ಲರಿಗೂ ನಮಸ್ಕಾರ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ನೋಡಿ ಚೆನ್ನಾಗಿ ಕಾಣ್ತಾ ಇದ್ದೀನ ನಾನು. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಇನ್ನು ನಾನು ಯಾವಾಗಲೂ ಸಂಜೆ ಟೈಮ್ ವಾಕಿಂಗ್ ಮಾಡ್ತಾ ಇರ್ತೀನಿ. ಸೊ ಇವತ್ತು ನಾನು ಶೆಡಲ್ಕೋ ಕಾರಣ ಅಂತ ಅಂದ್ಕೊಂಡೆ, ಬಟ್ ಅಲ್ಲಿ ಗಾಳಿ ಇತ್ತು, ಅದಕ್ಕೆ ಆಡಿರಲಿಲ್ಲ. ಅದಕ್ಕೆ ನಮ್ಮ ಹಸ್ಬೆಂಡು ನನ್ನ ಮೈದನೂ ಆಡ್ತಾಯಿದ್ರು. ಅದೊಂದು ಸಣ್ಣದಾಗಿ ವೀಡಿಯೋ ಮಾಡಿಕೊಂಡೆ. ಹಾಗೆ ನಾನು ಹೇರ್ ಕೇರ್ ಸ್ವಲ್ಪ ಹೇಳಿದ್ದೀನಿ ನೋಡಿ. ಸೊ ಗೈಸ್, ಈಗ ವ್ಲಾಗ್ ನೋಡ್ತಾ ಇದ್ರಿ ಅಲ್ವಾ. ಇವಾಗ ನಾನು ಪ್ರೆಗ್ನೆಂಟ್ ಆಗಿರೋದ್ರಿಂದ ನಾನು ನನ್ನ ಹೇರ್ ಕೇರೆಲ್ಲ ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ತಿಳಿಸ್ಕೊಡ್ತೀನಿ. ಹಾಗೆ ಈ ವ್ಲಾಗ್ನ ಪೂರ್ತಿ ನೋಡಿ. ವ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ತುಂಬ ಜನಕ್ಕೆ ಈ ಟೈಮಲ್ಲಿ ಫೇಸ್ ಎಲ್ಲ ತುಂಬ ಹಾಳಾಗೋದು, ಪಿಂಪಲ್ಸ್ ಬರೋದಿರ್ಬೋದು, ಇಲ್ಲ ಏರ್ ಫಾಲ್ಸ್ ಎಲ್ಲ ಜಾಸ್ತಿ ಆಗಿರ್ಬೋದು, ಇಲ್ಲ ನೆಕ್ ಹತ್ರ ಪೂರ್ತಿ ಬ್ಲ್ಯಾಕ್ ಆಗೋದು, ಆ ಥರ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾ ಇರುತ್ತೆ ಕೆಲವೊಬ್ರಿಗೆ. ಇಲ್ಲ ಕೆಲವೊಬ್ರಂತೂ ಫುಲ್ ಡಿಡ್ ಅಪೋಸಿಟ್, ತುಂಬಾ ಸಖತ್ತಾಗಿ ಚೇಂಜ್ ಆಗಿಬಿಟ್ಟಿರ್ತಾರೆ. ಮದುವೆಗಿಂತ ಮುಂಚೆ, ಮದುವೆ ಆದಮೇಲೆ, ಅದು ಪ್ರೆಗ್ನೆನ್ಸಿ ಆದಮೇಲಂತೂ ಇನ್ನೂ ಫುಲ್ಲು ಬ್ಯೂಟಿಫುಲ್ಲಾಗಿ ಕಾಣ್ತಾರೆ. ಆದರೆ ಕೆಲವೊಬ್ಬರು ಆ ರೀತಿ ಅಲ್ಲ, ಮದುವೆಗಿಂತ ಮುಂಚೆ ಒಂಥರ, ಮದುವೆ ಆದಮೇಲೆ ಒಂಥರ, ಪ್ರೆಗ್ನೆಂಟ್ ಆದಮೇಲೆ ಒಂಥರ ಫುಲ್ ಬ್ಲ್ಯಾಕ್ ಆಗಿ ಡಾರ್ಕ್ ಸರ್ಕಲ್ಸ್ ಎಲ್ಲ ಜಾಸ್ತಿ ಆಗಿ ಆ ರೀತಿ ಆಗಿಬಿಡುತ್ತೆ. ಬಟ್ ನನಗೆ ಈಗ 5 ಮಂತ್ಸ್ ಕಂಪ್ಲೀಟಾಗಿ 6 ಮಂತ್ಸ್ ರನ್ನಿಂಗ್ ಆಗ್ತಿದೆ. ಬಟ್ ನನಗೇನು ಆ ಥರ ಜಾಸ್ತಿ ಏನು ಡಿಫ್ರೆನ್ಸ್ ಕಾಣಿಸಿಲ್ಲ. ಅಂದರೆ ಇಲ್ಲಿ ನೆಕ್ ಹತ್ರ ಎಲ್ಲ ಫುಲ್ ಬ್ಲ್ಯಾಕ್ ಆಗೋದಿರ್ಬೋದು, ಡಾರ್ಕ್ ಸರ್ಕಲ್ಸು, ಮುಖದಲ್ಲಿ ಪಿಂಪಲ್ಸ್, ಆ ರೀತಿ ಏನೂ ನನಗೆ ಅಷ್ಟು ಈಗ ಕಾಣಿಸಿಲ್ಲ. ಮುಂದೆ ಆಗ್ಬೋದೇನೋ ಗೊತ್ತಿಲ್ಲ, ಬಟ್ ಇವಾಗ ಏನು ಆಗ್ತಾಯಿಲ್ಲ. ಆದರೆ ಏರ್ ಫಾಲ್ಸ್ ಮಾತ್ರ ಸ್ವಲ್ಪ ಜಾಸ್ತಿ ಆಗ್ತಾಯಿದೆ. ನಾರ್ಮಲಾಗಿ ಆಗ್ತಿತ್ತು ಸ್ವಲ್ಪ ಸ್ವಲ್ಪ, ಆದರೆ ಈಗ ಸ್ವಲ್ಪ ಜಾಸ್ತಿನೇ ಆಗ್ತಾಯಿದೆ. ಸೊ ಅದಕ್ಕೋಸ್ಕರ ನಾನು ಏರ್ ಫಾಲ್ಸ್ ಅನ್ನೋದಕ್ಕಿಂತ ಜಾಸ್ತಿ ಡ್ಯಾಂಡ್ರಫ್ ನನಗೆ ಸಿಕ್ಕಾಪಟ್ಟೆ ಆಗ್ತಿರೋದು. ಅಯ್ಯೋ, ಒಂದಿನ ಆಯಿಲ್ ಹಾಕಿಲ್ಲ ಅಂದರೆ ನನ್ನ ಹೇರ್ನ ನೋಡೋಕ್ಕೆ ಆಗಲ್ಲ, ಫುಲ್ಲು ಡ್ಯಾಂಡ್ರಫ್ ಆಗ್ಬಿಟ್ಟಿರುತ್ತೆ, ಅಷ್ಟು ಡ್ಯಾಂಡ್ರಫು. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ ಅಪ್ಪ ಅಂದರೆ, ನಾನು ಫೇಸ್ಗೆ ಏನು ಅಪ್ಲೈ ಮಾಡಲ್ಲ. ನಿಮ್ಗೆ ಗೊತ್ತಿರ್ಬೋದು, ನಾನು ನಾಳೆ ವ್ಲಾಗ್ ಎಲ್ಲ ನೋಡಿದರೆ, ನಾನು ಏನೇ ಫಂಕ್ಷನ್ ಇದ್ದರೂ ಏನೇ ಇದ್ದರೂ ಕೂಡ ನಾನು ಜಸ್ಟ್ ಒಂದು ಬಿಂದಿ ಲಿಪ್ಸ್ಟಿಕ್ ಹಾಕ್ಕೊಳ್ತೀನಿ ಅಷ್ಟೇ, ಅದು ಬಿಟ್ಟರೆ ಇನ್ನೇನು ಹಾಕ್ಕೊಳ್ಳಲ್ಲ. ಇನ್ನು ಈಗ ಪ್ರೆಸೆಂಟ್ ಏನಪ್ಪ ಅಂದರೆ, ನಾನು ಅಂದರೆ ಯಾವಾಗೆಲ್ಲ ನಾನು ಸ್ನಾನ ಮಾಡ್ತೀನಿ ಅದಕ್ಕಿಂತ 1/2 ಅವರ್ ಮುಂಚೆ ಕೂದಲಿಗೆ ಆಲೋವೆರಾ ಜೆಲ್, ಅಂದರೆ ನೀವು ಅಂಗಡಿಲಿ ಬೇಕಾದರೂ ಹೋಗಿ ತಗೊಳ್ಬೋದು, ಇಲ್ಲ ಮನೇಲಿ ಆಲೋವೆರಾ ಗಿಡ ಹಾಕ್ಕೊಂಡಿದ್ರೆ ಅದನ್ನು ಕೂಡ, ಆಲೋವೆರಾ ಇರುತ್ತಲ್ಲ, ನೀವು ಜೆಲ್ ಕೂಡ ತಗೊಂಡು ಅಪ್ಲೈ ಮಾಡ್ಕೊಳ್ಬೋದು, ಇಲ್ಲ ಮನೇಲೇ ಬೆಳೆದಿರ್ತಾರೆ ಒಬ್ಬೊಬ್ರು. ನಮ್ಮನೆ ನಾನು ಹಾಕಿದ್ದೀನಿ. ಸೊ ಅದೇನಿರುತ್ತೆ ಅದನ್ನ ಫುಲ್ ಕ್ಲೀನಾಗಿ ನಾವು ಅಪ್ಲೈ ಮಾಡ್ಕೊಬೇಕು. ನಾನು ಅದಕ್ಕೆ ಯಾವುದೇ ರೀತಿ ಏನು ಎಕ್ಸ್ಟ್ರಾ ಆ್ಯಡ್ ಮಾಡಲ್ಲ. ಜಸ್ಟ್ ಆಲೋವೆರಾ ಕಿತ್ಕೊಂಡು ಬರೋದು, ಜಸ್ಟ್ ಅಪ್ಲೈ ಮಾಡೋದು ಅಷ್ಟೇ ಎಲ್ಲ ಕಡೆ. ಅಂದರೆ ನಾವು ಹೇರ್ಗಿನ್ನ ಜಾಸ್ತಿ ಇಲ್ಲಿಗೆ ತಲೆಗೆ ತುಂಬ ಚೆನ್ನಾಗಿ ಅಪ್ಲೈ ಮಾಡಬೇಕು. ಆಗ ಕೂದಲು ಫುಲ್ ಶೈನಿಗಾಗಿ ಬರುತ್ತೆ, ಡ್ಯಾಂಡ್ರಫ್ ಕೂಡ ಕಮ್ಮಿ ಆಗುತ್ತೆ, ತುಂಬಾ ಹೇರ್ ಗ್ರೋತ್ ಜಾಸ್ತಿ ಆಗುತ್ತೆ. ಅದೇ ದಿನ ಏನು ಮಾಡ್ತೀನಿ ಅಂದರೆ, ಸ್ವಲ್ಪ ಮಿಕ್ಕಿರುತ್ತಲ್ಲ ಅದನ್ನ ಸ್ವಲ್ಪ ಫೇಸ್ಗೆ ಅಪ್ಲೈ ಮಾಡ್ಕೊಳ್ತೀನಿ ಅಷ್ಟೇ, ಅದು ಬಿಟ್ಟರೆ ಇನ್ನೇನು ಮಾಡಲ್ಲ. ಅದು ಇವಾಗ ಪ್ರೆಸೆಂಟ್ ಈಗ ಸ್ಟಾರ್ಟ್ ಮಾಡಿರೋಂಥದ್ದು. ಅದಕ್ಕೋಸ್ಕರ ಏನಾದ್ರು ಪಿಂಪಲ್ ಬಂದ್ಬಿಡುತ್ತೆ ಅಂತ ನಾನು ಇವಾಗಲೇ ಹಚ್ಕೊಳ್ತಾ ಇದ್ದೀನಿ. ಅಂದರೆ ಇವಾಗಲೇ ಅದು ಹಾಕೊಳ್ಳೋದ್ರಿಂದನೂ ಏನೂ ಪ್ರಾಬ್ಲಮ್ ಇಲ್ಲ, ತುಂಬಾ ಒಳ್ಳೆಯದು. ಸ್ಕಿನ್ನೆಲ್ಲ ಫುಲ್ ಸಾಫ್ಟಾಗಿ ಚೆನ್ನಾಗಿರುತ್ತೆ ಆಲೋವೆರಾ ಹಾಕೊಳ್ಳೋದ್ರಿಂದ. ಸೊ ಅದಕ್ಕೋಸ್ಕರ ನಿಮಗೂ ಹೇಳಬೇಕು ಅಂದ್ಕೊಂಡೆ ಹೇಳಿದೆ ಅಷ್ಟೇ ಗೈಸ್. ನಮ್ಮ ಮನೆ ನೋಡಿ ಗೈಸ್, ಸೀಬಿಕಾಯಿ ಕೀಳಕ್ಕೆ ಹೋಗೋನೆ. ನಮ್ಮದು ಸೀಬಿಕಾಯಿ ಪಕ್ಕದ ಮನೆಯವ್ರದ್ದು ಒಂದು ಮನೆ ಮೇಲೆ ಹೋಗಿ ಕೂತ್ಬಿಟ್ಟೈತೆ. ನನಗೆ ಗೊತ್ತಿಲ್ಲ, ನಾನು ಅವಾಗ ನೆನ್ನೆಯಿಂದ ನೋಡ್ಕೊಂಡಿವ್ನಿ, ನಂಗೆ ಬೇಕು ಅದು ಅಷ್ಟೇ. ದಪ್ಪ ಐತೆ ಅದು. ಅಲ್ಲಿ ಇನ್ನೂ ನೋಡು, ಕೆಳಗಡೆ ಎಲ್ಲ ಹೆವಿ ದಪ್ಪದೈತೆ ಒಂದು. ತೋರ್ಸು. ನೋಡು
ನಮ್ಮ ಅದಕ್ಕೆ ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ ಗೈಸ್. ಇಲ್ಲಿ ಕಲರ್ ಚಾಲೆಂಜಿಂಗ್ ಮಾಡೋಕ್ಕೆ ಎಲ್ಲ ಗಿಫ್ಟ್ ತಗೊಂಡು ಫುಲ್ ಸುಸ್ತು. ನಾನು ತಗೊಂಡು ಇಲ್ಲಿ ಇಟ್ಟಿದ್ದೀನಿ. ರೊಟೇಷನ್ ಬಿಟ್ಟು ನಮ್ಮ ಹಸ್ಬೆಂಡ್ನ ಕರ್ಸ್ಕೊಂಡು ಅವ್ರಿಗೆ ಈಗ ಟ್ಯಾಕ್ಸ್ ಹಾಕಿಸ್ತಿದ್ದೀವಿ. ನಿಂದೆ ದುಡ್ಡು